ರಾಶಿ ಹಾಕ್ತಾಯಿದ್ವಿ ಕಡ್ಲಿ ಮಿಷನ್ ರಾಶಿಗೆ. ಏನಪ್ಪ ಅಂದರೆ ಈ ರಾಶಿ ಹಾಕೋದ್ರಿಂದ ಭತ್ತ ಚೆನ್ನಾಗುತ್ತೆ ಮತ್ತು ತುಂಬ ಭಾಳ ಚೆನ್ನಾಗುತ್ತೆ. ಆದರೂ ಪರವಾಗಿಲ್ಲ, ಕಾಳುಗಳೆಲ್ಲ ಕ್ಲೀನ್ ಆಗ್ತವೆ, ಚೆನ್ನಾಗಿ ಎಲ್ಲ ಕಾಳುಗಳನ್ನ ಬರ್ತೈತೆ. ಒಳ್ಳೆ ಗಾಡಿ ಕೂಡ ಇದೆ ರಾಶಿ ಮಿಷನ್. ಈ ಥರ ನೋಡಿ ಕ್ಲೀನಾಗಿ ಬರ್ತೈತೆ ಕಾಳುಗಳು, ಚೆನ್ನಾಗಿ ಬರ್ತೈತೆ. ನಮ್ಮಂತೂ ಕಾಳು ತುಂಬ ಚೆನ್ನಾಗಿ ಬರ್ತೈತೆ. ಸರಿನಾ ವೀಕ್ಷಕರೇ, ಇವತ್ತು ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಲ್ಲಿ 5850 ಆಗಿದೆ. ಇದೇ ಇವತ್ತು ಹೈಯೆಸ್ಟ್ ರೇಟು, ಆದರೂ ಪರವಾಗಿಲ್ಲ, ಓಕೆ. ವೀಕ್ಷಕರೇ, ತಮ್ಮೆಲ್ಲರಿಗೂ SRG 5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕಡಲೆ ರಾಶಿ ಮಾಡಿದ್ವಿ. ಕಡಲೆ ರಾಶಿ ಮಾಡಿಬಿಟ್ಟು ಮಾರ್ಕೆಟ್ಗೆ ಕಳಿಸಿದ್ವಿ. 5850 ರೂಪಾಯಿ ಮಾರಿತು ನಿನ್ನೆ. ಏನಪ್ಪ ಅಂತಂದ್ರೆ ಇವತ್ತು ರೇಟ್ ಏನಾಗಿದೆ ಅಂದ್ರೆ 6100 ಆಗೈತಿ. ಅದಕ್ಕೆ ಕಡ್ಲಿ ಮಾರೋರು ಸ್ವಲ್ಪ ಏನಂತಾರಲ್ಲ, ಯೋಚನೆ ಮಾಡಿಬಿಟ್ಟು 4 ಮಂದಿಗೆ ಕೇಳಿಬಿಟ್ಟು ಸೇಲ್ ಮಾಡಿರಿ. ನಾವು ನಿನ್ನೆ ಅವಸರದಾಗ ಏನೋ ಒಂದು ಇನ್ನೂ ಮಾರ್ತಿದ್ದಿಲ್ಲ, ಇನ್ನೊಂದು ವಾರ ಮಾರ್ತಿದ್ದಿಲ್ಲ, ಏನೋ ಮಾರಿಬಿಟ್ಟು, ಏನೋ ರೇಟ್ ಇದೆ ಚೆನ್ನಾಗಿದೆ ಅಂತ ಮಾರಿಬಿಟ್ಟು 5850 ರೂಪಾಯಿ ಚೆನ್ನಾಗಿದೆ ಅಂತ ಮಾರಿಬಿಟ್ಟು. ಇವತ್ತು ನೋಡಿದ್ರೆ ರೇಟ್ 6100 ಆಗೈತಿ. ಅದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಮರಣ ಮತ್ತು ಮಾರಾಟ ಯಾರ ಕೈ ಗೊತ್ತಿಲ್ಲ. ಇವತ್ತು ಈ ರೇಟ್ ಇರ್ತೈತಿ, ಮತ್ತು ಮುಂದೆ ಯಾವುದಾಗುತ್ತೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳೋದು, ಸ್ವಲ್ಪ ಏನಂತಲ್ಲ, ಒಂದು 4 ಮಂದಿ ಕೇಳಿಬಿಟ್ಟು ಸೇಲ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ರೇಟು 6100 ಆಗೈತಿ ಕ್ವಿಂಟಲಿಗೆ. ನಿನ್ನೆ 5850 ಆಗಿತ್ತು. ಇವತ್ತು ಇನ್ನೂ ಜಾಸ್ತಿ ಆಗುತ್ತಂತ ಇನ್ನೂ ಒಂದು ವಾರ ಒಂದು ವಾರ ಜಾಸ್ತಿ ಆಗುತ್ತಂತ ಏನೋ ಒಂದು ಮಾರ್ಕೆಟಲ್ಲಿ ಒಂದು ಮಾತುಗಳು ಇದ್ದಾವೆ. ಅದು ಹೇಳಕ್ಕೆ ಬರಲ್ಲ, ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಇಷ್ಟಂತ ಆಯಿತು. ಸರಿ ವೀಕ್ಷಕರೇ, ಏನಪ್ಪ ಅಂದರೆ ಈ ಸಾರಿ ಇಳುವರಿ ಕಡಿಮೆ ಆಗೈತಿ. ಇಳುವರಿ ತುಂಬ ಕಡಿಮೆ ಆಯಿತು. ಇಳುವರಿ ಏನಂತಂದ್ರೆ ಎಕರೆಗೆ ಏನಿಲ್ಲ ಅಂತಂದ್ರೆ ಒಂದು 4 ಕ್ವಿಂಟಲ್ ಬರಬೇಕಿತ್ತು, ಎಕರೆಗೆ 1 ಕ್ವಿಂಟಲ್ ಬಿದ್ದಿದೆ ಈ ಸಾರಿ. ಯಾಕಂದರೆ 1-2 ಸಾರಿ ಮಳೆ ಹತ್ಕೊಂಡ್ಬಿಡ್ತು, ಸೈಕ್ಲೋನ್ ಒಂದಾಯಿತು, ಹಂಗಾಗಿ ಇಳುವರಿ ಕಡಿಮೆ ಆಗುತ್ತೆ ಕಡ್ಲಿದ್ದು. ಕೆಲವೊಬ್ರು ಆಗಿಬಿಟ್ಟವ, ಚಲೋ ಆಗ್ಯಾವ, ಇಳುವರಿ ಎಲ್ಲ ಚೆನ್ನಾಗಿ ಬಂದವು. ನಮ್ಮದು ಕಡಿಮೆ ಆಯಿತು. ಏನು ಹಾಗೆ ಕೆಲವೊಮ್ಮೆ ಇಳುವರಿ ಬರುತ್ತೆ, ಕೆಲವೊಮ್ಮೆ ಇಳುವರಿ ಕುಂಠಿತ ಆಗುತ್ತೆ. ಸರಿ ವೀಕ್ಷಕರೇ, ಚೆನ್ನಾಗಿದೆ. ಅದಕ್ಕೋಸ್ಕರ ಇನ್ನೊಂದು ಏನಪ್ಪ ಅಂತಂದರೆ, ಯಾರು ಕಡ್ಲಿ ಸೇಲ್ ಮಾಡಿರೋದು ನೋಡು, ಒಂದು 4 ಕಡೆ ವಿಚಾರ ಮಾಡಿಬಿಟ್ಟು ಸೇಲ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸರಿ ವೀಕ್ಷಕರೇ, ಇದೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಮೂರ ಕಡೆ ಕಡ್ಲಿ ರೇಟ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ. ಮತ್ತು ಯಾರು ಖರೀದಾರ ಇದ್ರಪ್ಪ ಅಂದ್ರೆ ನನ್ನ ನಂಬರ್ ಹಾಕಿರ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ, ನೀವು ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ಅಂದರೆ ನಮ್ಮ ಕಡೆ ರೈತರು ಇದ್ದಾರೆ, ಅವ್ರಿಗೆ ಸಹಾಯ ಆಗುತ್ತೆ. ಸರಿ ವೀಕ್ಷಕರೇ, ಮತ್ತು ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.